ನೀವೆಲ್ಲರೂ IVF ಬಗ್ಗೆ ಕೇಳಿರ್ತೀರಾ, ಆದ್ರೆ IUI ಬಗ್ಗೆ ಕೇಳಿದ್ದೀರಾ? ತುಂಬಾ ಜನಕ್ಕೆ ಈ ಒಂದು ಸಿಂಪಲ್ ಚಿಕಿತ್ಸೆ ಬಗ್ಗೆ ಗೊತ್ತಿರೋದಿಲ್ಲ. IUI ಅಂದ್ರೆ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್. ಇದಕ್ಕೆ ಮುಂಚೆ ನಾವು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಕೂಡ ಕರಿತಾ ಇದ್ವಿ, ಕೃತಕ ಗರ್ಭಧಾರಣೆ ಅಂತ. ಇದ್ರಲ್ಲಿ ಏನ್ ಮಾಡ್ತೀವಿ, ಮಹಿಳೆಗೆ ಅಂಡಾನೋತ್ಪತ್ತಿ ಆಗೋ ಟೈಮ್ ಅಲ್ಲಿ ನಾವು ಹಸ್ಬೆಂಡ್ ನ ಕರೆದು ನಮ್ ಲ್ಯಾಬ್ ಅಲ್ಲಿ ಅವರು ವೀರ್ಯಾಣು ಸ್ಯಾಂಪಲ್ ಕೊಡ್ತಾರೆ. ಈ ಸ್ಯಾಂಪಲ್ ನ ವಾಶ್ ಮಾಡಿ ಕೆಲವು ಒಳ್ಳೆ ಚಲನಾಶಕ್ತಿ ಉಳ್ಳ ಸ್ಪರ್ಮ್ಸ್ ಮಾತ್ರ, ಮೊಟೈಲ್ ಸ್ಪರ್ಮ್ಸ್ ನ ಮಾತ್ರ ಕಲೆಕ್ಟ್ ಮಾಡಿ ಇದನ್ನ ಮಹಿಳೆಯ ಯೂಟ್ರಸ್ ಅಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಇದೊಂದು ಸಿಂಪಲ್ ಕ್ಯಾಥೆಟರ್ ಇರುತ್ತೆ. ಈ ಕ್ಯಾಥೆಟರ್ ಮೂಲಕ 0.5-0.3 ml ಅಷ್ಟು ಸೆಮೆನ್ ಸ್ಯಾಂಪಲ್ ನ ಹೈ ಮೊಟಿಲಿಟಿ ಇರೋ ಸ್ಪರ್ಮ್ಸ್ ಇರೋ ಸೆಮೆನ್ ಸ್ಯಾಂಪಲ್ ನ ಇಂಜೆಕ್ಟ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಮೊಟ್ಟೆ ಬಿಡುಗಡೆ ಆಗೋ ಸಮಯದಲ್ಲಿ ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಸ್ ಅಲ್ಲಿ ಕಾಯ್ತಾ ಇರುತ್ತೆ ಫಾರ್ ಫರ್ಟಿಲೈಸೇಷನ್ ಅಂತ. ಇದಕ್ಕೆ ನಾವು IUI ಅಂತೀವಿ. ಇದು ಯಾರಿಗೆ ಮಾಡುವಂಥದ್ದು? ಮೈಲ್ಡ್ ಮೇಲ್ ಫ್ಯಾಕ್ಟರ್ ಅಂತ, ಸ್ವಲ್ಪ ಕೌಂಟ್ ಅಲ್ಲಿ ಅಥವಾ ಮೊಟಿಲಿಟಿಯಲ್ಲಿ ವೇರಿಯೇಷನ್ ಇರುವಂತ ಪುರುಷರಿಗೆ ಮಾಡುವಂಥದ್ದು, ಅಥವಾ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿಗೆ ಮಾಡುವಂಥದ್ದು, ಸರ್ವೈಕಲ್ ಫ್ಯಾಕ್ಟರ್ ಇರೋರಿಗೆ ಮಾಡುವಂಥದ್ದು. ಒಂದು ಇಂಪಾರ್ಟೆಂಟ್ ಇಲ್ಲೇನು ಅಂದ್ರೆ ಟ್ಯೂಬ್ಸ್ ಓಪನ್ ಇರಬೇಕು ಇದಕ್ಕೆ. ಅದು ಬಿಟ್ಟರೆ ದಿಸ್ ಇಸ್ ಅ ಸಿಂಪಲ್ ಪ್ರೊಸೀಜರ್, ಕ್ಲಿನಿಕಲಿ ಮಾಡುವಂಥದ್ದು, ಪೇನ್ಫುಲ್ ಇರೋದಿಲ್ಲ ಅಂಡ್ ಕಾಸ್ಟ್ ಎಫೆಕ್ಟಿವ್ ಕೂಡ. ಇದರಲ್ಲಿ ರಿಸಲ್ಟ್ಸ್ ನಿಮಗೆ 10 to 15 ಅಥವಾ 20% ರಿಸಲ್ಟ್ಸ್ ಇನ್ ಅ ಗುಡ್ ಆಂಡಾಲಜಿ ಲ್ಯಾಬ್ ಇರುತ್ತೆ. 3 to 5 IUIs ಮಾಡೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಥ್ಯಾಂಕ್ ಯು.